Good morning, students. Optional English paper first. In this Unit 1, first topic, Pre-Independence Indian English Poetry. Pre-Independence Indian English Poetry, it means how in India poetry started. In independence means before independence, we have to know about that. Here first we know the poetry organized from the Bengali writers. How poetry provides you with information of the growth of Indian English words and its socio-cultural background. What are the various themes in Indian English poetry in this topic? Before India could write poetry in English, two related preconditions had to meet. First, the English language had to be sufficiently Indianized to be able to express the reality of the Indian situation. Secondly, Indians had to be sufficiently anglicized to use the English language to express themselves. ಪ್ರೀ ಇಂಡಿಪೆಂಡೆನ್ಸ್ ಇಂಡಿಯನ್ ಇಂಗ್ಲೀಷ್ ಪೊಯೆಟ್ರಿ ಇದರಲ್ಲಿ ಏನಪ್ಪ ಅಂದ್ರೆ ಕವನಗಳು ಯಾವ ರೀತಿ ಅಂದ್ರೆ ಬಂಗಾಳಿ ಲೇಖಕರಿಂದ ಬರೆಯಲ್ಪಟ್ಟಿದ್ವು ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ಭಾರತೀಯ ಇಂಗ್ಲೀಷ್ ಕಾವ್ಯಗಳು, ಕೆಲವೊಂದು ಕಾವ್ಯಗಳು ಅದರ ಬಗ್ಗೆ ಮಾಹಿತಿ, ಅದು ಹೆಂಗೆ ಬೆಳವಣಿಗೆ ಆಯಿತು, ಆಮೇಲೆ ಸಾಮಾಜಿಕವಾಗಿ ಸೋಷಿಯೋ ಕಲ್ಚರಲ್ ಬ್ಯಾಕ್ಗ್ರೌಂಡಿಂದ ಯಾವ ರೀತಿ ಬೆಳವಣಿಗೆ ಆಯ್ತು ಅಂಥೇಳಿ ಇಲ್ಲಿ ನಾವು ನೋಡ್ತೀವಿ. ಆಮೇಲೆ ಇಂಡಿಯನ್ ಇಂಗ್ಲೀಷ್ ಪೊಯೆಟ್ರಿ ಒಳಗೆ ಯಾವ್ಯಾವ ರೀತಿಯ ಥೀಮ್ಸ್ಗಳನ್ನು ಯೂಸ್ ಮಾಡಿದರು ಅಂಥೇಳಿ ನಾವು ಇಲ್ಲಿ ನೋಡ್ತೀವಿ. ಭಾರತ ದೇಶದೊಳಗೆ ಸ್ವತಂತ್ರಕ್ಕಿಂತ ಮೊದಲು ಕವನಗಳು ಯಾವ ರೀತಿ ಇಂಗ್ಲೀಷ್ ಕವನಗಳು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದರು ಕವಿಗಳು. ಅಲ್ಲೇನಪ್ಪ ಅಂದ್ರೆ ಮೊದಲಿಗೆ ಏನಪ್ಪ ಅಂದ್ರೆ ಇಂಗ್ಲೀಷ್ ಭಾಷೆ ಒಳಗೆ ಇಂಗ್ಲೀಷ್ ಭಾಷೆ ಕಂಪ್ಲೀಟ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂದರೆ ಇಂಡಿಯನ್ನೈಸ್ಡ್ ಆಗಿ ನಾವು ನಮ್ಮ ಭಾವನೆಗಳನ್ನು ಭಾರತೀಯ ರೀತಿಯಲ್ಲಿ ಇಂಗ್ಲೀಷ್ ಭಾಷೆನ ಯೂಸ್ ಮಾಡಬೇಕು, ಅಂದರೆ ಎಕ್ಸ್ಪ್ರೆಸ್ ಮಾಡಬೇಕು ಅಂಥೇಳಿ ಇಲ್ಲಿ ಪೋಯಟ್ಸ್ಗಳು ಹೇಳ್ತಾರೆ. ಆಮೇಲೆ ಸೆಕೆಂಡ್ ಏನಪ್ಪ ಅಂದ್ರೆ ಇಂಡಿಯನ್ಸ್ ಹ್ಯಾಡ್ ಟು ಬಿ ಸಫಿಸಿಯೆಂಟ್ಲಿ ಆಂಗ್ಲಿಸೈಸ್ಡ್ ಟು ಯೂಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟು ಎಕ್ಸ್ಪ್ರೆಸ್ ದೆಮ್ಸೆಲ್ವ್ಸ್. ಆಮೇಲೆ ಏನಂದ್ರೆ ಭಾರತೀಯರು ತಮ್ಮ ಕವನಗಳನ್ನು ವ್ಯಕ್ತಪಡಿಸೋಕೆ ಪೂರ್ತಿ ಭಾರತದ ಇಂಗ್ಲೀಷನ್ನು ಯೂಸ್ ಮಾಡಬೇಕು, ಅದಲ್ಲದೆ ಆಂಗ್ಲಿಸೈಸ್ಡ್ ಭಾಷೆಯನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ. ಇಲ್ಲೇನಪ್ಪ ಅಂದ್ರೆ ಯಾರ್ಯಾರು ಪೊಯೆಟ್ಸ್ ಬರ್ತಾರೆ ಇಂಡಿಯನ್ ಇಂಗ್ಲೀಷ್ ಪೊಯೆಟ್ರಿ ಒಳಗೆ? ಫಸ್ಟ್ ಹೆನ್ರಿ ಡೆರೋಜಿಯೋ 1809 to 1831. He was a first Indian English poet. He was known as India's famous for sonnet and lyric. He deals with Indian mythology and themes. ಇಲ್ಲೇನಪ್ಪ ಅಂದ್ರೆ ಫಸ್ಟ್ ಯಾವ ಕವಿ ಬರ್ತಾರಂದ್ರೆ ಹೆನ್ರಿ ಡೆರೋಜಿಯೋ ಅಂತ ಬರ್ತಾರೆ. ಯಾವಾಗಂದ್ರೆ 1809ರಿಂದ 1831 ಇವ್ರದ್ದು ಬರ್ತದೆ. ಇವ್ರೇನಪ್ಪ ಅಂದ್ರೆ ಫಸ್ಟ್ ಅಂದರೆ ಮೊದಲ ಇಂಗ್ಲೀಷ್ ಕವಿ ಅಂತ ಹೇಳ್ತಾರೆ ಇವ್ರಿಗೆ. ಯಾರಿಗೆ? ಹೆನ್ರಿ ಡೆರೋಜಿಯೋ ಅವ್ರಿಗೆ. ಹಿ ವಾಸ್ ನೋನ್ ಆ್ಯಸ್ ಇಂಡಿಯಾಸ್. ಆಮೇಲೆ ಇವ್ರೇನಪ್ಪ ಅಂದರೆ ಒಂದು ಪ್ರಸಿದ್ಧ ಕವಿ ಆಗ್ತಾರೆ. ಅವರ ಸಾನೆಟ್ ಅಂದರೆ 14 ಸಾಲಿನ ಪದ್ಯ. ಅವರ ಸಾನೆಟ್ ಮತ್ತು ಲಿರಿಕ್ಗಳಿಗೆ ಅವರು ಪ್ರಸಿದ್ಧ ಇರ್ತಾರೆ. ಇವರೇನಪ್ಪ ಅಂದರೆ ಇಂಗ್ಲೀಷ್ ಮೈಥಾಲಜಿ ಬಗ್ಗೆ ಇವರ ಕವನದಲ್ಲಿ ಆ ಮೈಥಾಲಜಿ ಥೀಮ್ಗಳನ್ನು ಇರ್ತದೆ. ಹಿ ವಾಸ್ ಎ ರೊಮ್ಯಾಂಟಿಕ್ ಪೊಯೆಟ್. ಹಿ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ರೊಮ್ಯಾಂಟಿಕ್ ಮೂಮೆಂಟ್. ಹೀಸ್ ಫುಲ್ ನೇಮ್ ಈಸ್ ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯೋ. ಇವರೇನಪ್ಪ ಅಂದರೆ ಇವರಿಗೆ ರೊಮ್ಯಾಂಟಿಕ್ ಪೊಯೆಟ್ ಅಂಥೇಳಿ ಕರೀತಾರೆ ಹೆನ್ರಿ ಡೆರೋಜಿಯೋ ಅವ್ರಿಗೆ. ಇವರೇನಂದ್ರೆ
ಯಾರಿಂದ ಪ್ರಭಾವಿತರಾಗಿರ್ತಾರಂದ್ರೆ ರೊಮ್ಯಾಂಟಿಕ್ ಮೂಮೆಂಟ್ ಅಂಥೇಳಿ ನೀವು ಲಾಸ್ಟ್ ಸೆಮ್ ಒಳಗೆ ಕಲ್ತೀರಿ. ರೊಮ್ಯಾಂಟಿಕ್ ಮೂಮೆಂಟಿಂದ ಇವರು ಪ್ರಭಾವಿತರಾಗಿರ್ತಾರೆ. ಇವರ ಪೂರ್ಣ ಹೆಸರು ಏನಪ್ಪ ಅಂದರೆ ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯೋ. ಹಿ ವಾಸ್ ಅ ಸನ್ ಆಫ್ ದಿ ಇಂಡೋ ಪೋರ್ಚುಗೀಸಸ್ ಫಾದರ್ ಆ್ಯಂಡ್ ಇಂಗ್ಲೀಷ್ ಮದರ್. ಹೀಸ್ ಪೋಯಮ್ಸ್ ಡೀಲ್ಸ್ ವಿತ್ ಲವ್ ಆ್ಯಂಡ್ ಡೆತ್. ಇವ್ರು ಯಾರ ಮಗಪ್ಪ ಅಂದ್ರೆ ಇಂಡೋ ಪೋರ್ಚುಗೀಸ್ ಅಂತೇಳಿ, ಅವರ ತಂದೆ ಪೋರ್ಚುಗೀಸ್ ಇರ್ತಾರೆ, ತಾಯಿ ಇಂಗ್ಲೆಂಡವರು ಇರ್ತಾರೆ. ಇವರ ಮಗನಾಗಿ ಇವರು ಜನಿಸ್ತಾರೆ. ಹೀಸ್ ಪೋಯಮ್ ಡೀಲ್ಸ್ ವಿತ್ ದ ಲವ್ ಆ್ಯಂಡ್ ಡೆತ್. ಇವರ ಪೋಯಮ್ಗಳ ಶೀರ್ಷಿಕೆ ಯಾವ ರೀತಿ ಯಾವುದಕ್ಕೆ ರಿಲೇಟೆಡ್ ಇರ್ತಾವಂದ್ರೆ ಪ್ರೀತಿ ಮತ್ತು ಸಾವಿನ ಬಗ್ಗೆ ಜಾಸ್ತಿ ಇವರ ಕವನಗಳು ಇರ್ತಾವೆ. ಹೀ ಜಾಯ್ನಡ್ ಹಿಂದೂ ಕಾಲೇಜ್ ಆ್ಯಸ್ ಎ ಲೆಕ್ಚರರ್. ಹೀ ಈಸ್ ಎ ರೈಟರ್ ಆಫ್ ಎಕನಾಮಿಕ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಮ್ಯಾಗ್ಝಿನ್ ರೈಟರ್. ಇವ್ರು ಏನು ಬರೀತಿರ್ತಾರಪ್ಪ ಅಂದರೆ ಎಕನಾಮಿಕ್ ಇನ್ಫ್ಲೂಯೆನ್ಸನ್ನು ಬರೀತಿರ್ತಾರೆ, ಕೆಲವೊಂದು ಮಾಸಪತ್ರಿಕೆಯನ್ನು ಬರೀತಿರ್ತಾರೆ. ಹೀ ರೋಟ್ ಎ ಶಾರ್ಟ್ ಪೋಯಮ್ಸ್, ಎ ಸಟ್ಯಾರಿಕಲ್ ವರ್ಸ್ ಪೋಯಮ್ಸ್. ಏನಪ್ಪ ಅಂದ್ರೆ ಸಣ್ಣ ಕವನಗಳನ್ನು ಬರೀತಿರ್ತಾರೆ, ಹಂಗೆ ವಿಡಂಬನಾತ್ಮಕ ಪದ್ಯಗಳನ್ನು ಕೆಲವೊಂದು ಬರೀತಿರ್ತಾರೆ. ಆಮೇಲೆ ಹಿ ವಾಸ್ ಎ ನೋಟೇಬಲ್ ಪೋಯಟ್. ಹಿ ವಾಸ್ ಆಲ್ಸೋ ರೈಟರ್ ಆಫ್ ಝೀಲ್. ಹೀ ಸ್ಟ್ರೆಸ್ ಆನ್ ಇಂಡಿಯನ್ ಎಪಿಸೋಡ್ಸ್. ಇವ್ರಿಗೇನಪ್ಪ ಅಂದ್ರೆ ಉತ್ಸಾಹ ಭರಿತ ಕವಿ ಅಂಥೇಳಿ ಕರಿತಿರ್ತಾರೆ. ಆಮೇಲೆ ಇವರು ಇಂಡಿಯನ್ ಎಪಿಸೋಡ್ಸನ್ನು ಕೆಲವೊಂದು ಬರೀತಾರೆ. ಹಿ ವಾಸ್ ಫಾಲೋವರ್ ಆಫ್ ಶೆಲ್ಲಿ. ಇವರು ಯಾರ ಫಾಲೋವರ್ ಇರ್ತಾರೆ ಅಂದ್ರೆ ಹಿಂಬಾಲಕರಾಗಿರ್ತಾರೆ, PB ಶೆಲ್ಲಿಯವರ ಹಿಂಬಾಲಕರು ಆಗಿರ್ತಾರೆ. ಇವರು ಕೆಲವೊಂದು ಇಂಪಾರ್ಟೆಂಟ್ ವರ್ಕ್. ಹೀಸ್ ಇಂಪಾರ್ಟೆಂಟ್ ವರ್ಕ್ಸ್ ಆರ್ ಫಕೀರ್ ಆಫ್ ಜಂಗೀರ್, ಎ ಮಟೀರಿಯಲ್ ಟೇಲ್ ಆ್ಯಂಡ್ ಅದರ್ ಪೋಯಮ್. ಏನಪ್ಪ ಫಕೀರ್ ಆಫ್ ಜಂಗೀರ್ ಅಂತೇಳಿ ಇಲ್ಲೊಂದು ವರ್ಕ್ ಬರ್ತದೆ. ಆಮೇಲೆ ಟು ದ ಮೂನ್ ಸಾನೆಟ್ ಆ್ಯಂಡ್ ಶಾರ್ಟ್ ಪೋಯಮ್. ವಾಟ್ ಈಸ್ ದಿಸ್? ಟು ದ ಮೂನ್ ಈಸ್ ಸಾನೆಟ್ ಆ್ಯಂಡ್ ಶಾರ್ಟ್ ಪೋಯಮ್. ಗೋಲ್ಡನ್ ವೇಸ್ ಸಾನೆಟ್. ಡಾನ್ ಜುವಾನಿಕ್ಸ್ satirical. Native land to India. These are his important works. After that we come to know Kashi Prasad Ghosh, 1809 to 1873. He was a follower of Henry. He wrote a romantic poems. He wrote a historical themes in his poems. He was influenced by Sir Walter Scott. He was a historical writer. ಇಲ್ಲೇನಪ್ಪ ಅಂದ್ರೆ ಕಾಶಿ ಪ್ರಸಾದ್ ಘೋಷ್ ಅವರು ಇವರು ಏನಪ್ಪ ಅಂದ್ರೆ ಹೆನ್ರಿ ಅವರ ಹಿಂಬಾಲಕರು ಆಗಿರ್ತಾರೆ, ಅಂದರೆ ಫಾಲೋವರ್ ಇರ್ತಾರೆ. ಇವರು ಕೆಲವೊಂದು ರೊಮ್ಯಾಂಟಿಕ್ ಪೋಯಮ್ಸನ್ನು ಬರೀತಾರೆ, ಅಂದರೆ ಭಾವನಾತ್ಮಕ ಪದ್ಯಗಳನ್ನ ಬರೀತಾರೆ. ಹಿ ರೋಟ್ ಎ ಹಿಸ್ಟಾರಿಕಲ್ ಥೀಮ್ ಇನ್ ಹಿಸ್ ಪೋಯಮ್. ಅವರ ಪದ್ಯದೊಳಗೆ ಏನು ಯೂಸ್ ಮಾಡ್ತಿರ್ತಾರಪ್ಪ ಅಂದ್ರೆ ಐತಿಹಾಸಿಕ ಥೀಮ್ಗಳನ್ನು ಯೂಸ್ ಮಾಡಿ, ಹಿಸ್ಟಾರಿಕಲ್ ಥೀಮ್ಗಳನ್ನ ಯೂಸ್ ಮಾಡಿ ಪೋಯಮ ಬರೀತಿರ್ತಾರೆ. ಇವರು ಯಾರಿಂದ ಪ್ರಭಾವಿತರಾಗಿರ್ತಾರೆ ಅಂದ್ರೆ ಸರ್ ವಾಲ್ಟರ್ ಸ್ಕಾಟ್. ರೊಮ್ಯಾಂಟಿಕ್ ಏಜ್ ಒಳಗೆ ಸರ್ ವಾಲ್ಟರ್ ಸ್ಕಾಟ್ ಅಂಥೇಳಿ ಬರ್ತಾರೆ, ಫಸ್ಟ್ ಜನ್ರೇಷನ್ ಪೋಯಟ್ ಒಳಗೆ. ಸರ್ ವಾಲ್ಟರ್ ಸ್ಕಾಟ್ ಅವರಿಂದ ಇವರು ಹೆಚ್ಚು ಪ್ರಭಾವಿತರಾಗಿರ್ತಾರೆ. ಆಮೇಲೆ ಸರ್ ವಾಲ್ಟರ್ ಸ್ಕಾಟ್ ಅವರು ಏನಿರ್ತಾರಪ್ಪ ಅಂದರೆ ಹಿಸ್ಟಾರಿಕಲ್ ರೈಟರ್ ಇರ್ತಾರೆ, ನಿಮಗೆ ಗೊತ್ತೇ ಐತಿ, ನೀವು ಲಾಸ್ಟ್ ಸೆಮ್ ಒಳಗೆ ಓದಿರಿ. ಹೀಸ್ ವರ್ಕ್ಸ್ ಆರ್ ಯಾರಪ್ಪ ಅಂದ್ರೆ ಕಾಶಿ ಪ್ರಸಾದ್ ಘೋಷ್ ಅವರು ಕೆಲವೊಂದು ವರ್ಕ್ಸ್ ಯಾವ ಅಂದರೆ ಹಿಂದೂ ಇಂಟೆಲಿಜೆಂಟ್, ದ ಮೂನ್ ಇನ್ ಸೆಪ್ಟೆಂಬರ್. ಇವು ಇವರ ಪ್ರಸಿದ್ಧ ಕೃತಿಗಳು ಬರ್ತಾವೆ. ನೆಕ್ಸ್ಟ್ ಥರ್ಡ್ ಒನ್ ಮೈಕಲ್ ಮಧುಸೂದನ್ ದತ್. ಮೈಕಲ್ ಮಧುಸೂದನ್ ದತ್ 1827 to 1873. He was better known as Bengali. He started his career for Indian English literature. He was a writer of sonnet and short poems. He is also called to be poet's poet. His writing style is romantic. He is follower of Deroggio. ಇಲ್ಲೇನಪ್ಪ ಅಂದರೆ ಮೈಕಲ್ ಮಧುಸೂದನ್ ದತ್ ಅವರು ಇವರಿಗೇನಂತ ಬೆಂಗಾಲಿ ಕವಿ ಅಂಥೇಳಿ ಕರಿತೀವಿ ನಾವು. ಆಮೇಲೆ ಇವರು ತಮ್ಮ ವೃತ್ತಿ ಜೀವನವನ್ನು ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರಂದ್ರೆ ಇಂಡಿಯನ್ ಇಂಗ್ಲೀಷ್ ಲಿಟ್ರೇಚರ್, ಅಂದ್ರೆ ಭಾರತೀಯ ಇಂಗ್ಲೀಷ್ ಸಾಹಿತ್ಯವನ್ನು ಬರೆಯೋದ್ರ ಮುಖಾಂತರನೇ ಇವರು ತಮ್ಮ ವೃತ್ತಿ ಜೀವನವನ್ನು ಸ್ಟಾರ್ಟ್ ಮಾಡ್ತಾರೆ ಇವರು. ಆಮೇಲೆ ಇವರು ಸಾನೆಟ್ ಮತ್ತು ಶಾರ್ಟ್ ಪೋಯಮ್, ಸಣ್ಣ ಪದ್ಯಗಳು ಮತ್ತು ಕೆಲವೊಂದು 14 ಸಾಲಿನ ಪದ್ಯ ಸಾನೆಟ್ಗಳನ್ನು ಬರೀತಿರ್ತಾರೆ. ಹಿ ಆಲ್ಸೋ ಕಾಲ್ ಟು ಬಿ ಇವರಿಗೆ ಕವಿಗಳ ಕವಿ ಅಂಥೇಳಿ ಕರೀತಾರೆ. ಆಮೇಲೆ ಹೀಸ್ ರೈಟಿಂಗ್ ಸ್ಟೈಲ್ ಈಸ್ ರೊಮ್ಯಾಂಟಿಕ್. ಇವರ ಕವನ ಬರೆಯುವ ಶೈಲಿ ಯಾವ ರೀತಿ ಇರ್ತಿತ್ತು ಅಂದರೆ ಭಾವನಾತ್ಮಕ ಕವನ ಶೈಲಿಗಳನ್ನ ಯೂಸ್ ಮಾಡ್ತಿದ್ರು. ಇವರು ಯಾರ
ಹಿಂಬಾಲಕ ಅಂದ್ರೆ ಫಾಲೋವರ್ ಇದ್ರಂದ್ರೆ ಹೆನ್ರಿ ಡೆರೋಜಿಯೋ ಅಂತ ಬರ್ತಾರಲ್ಲ ಅವರ ಫಾಲೋವರ್ ಇರ್ತಾರೆ ಇವರು. ಆಮೇಲೆ ಹೀಸ್ ವರ್ಕ್ಸ್ ಆರ್ ವಿಷನ್ ಆಫ್ ಫಾಸ್ಟ್, ದ ಕ್ಯಾಪ್ಟಿವ್ ಲೇಡಿ. ಇವರ ಕೃತಿಗಳ್ಯಾವಪ್ಪ ಅಂದ್ರೆ ವಿಷನ್ ಆಫ್ ಫಾಸ್ಟ್, ದ ಕ್ಯಾಪ್ಟಿವ್ ಲೇಡಿ. ನೆಕ್ಸ್ಟ್ ಇವ್ರ ನಂತರ ಆಫ್ಟರ್ ದ್ಯಾಟ್ ತೋರುದತ್ 1856 to 1877. Torudutt, she was the first great English poetess. She was a sister of Madhusudan Dutt. She has written both French and English. ತೋರುದತ್ ಇವ್ರು ಯಾರಪ್ಪ ಅಂದ್ರೆ ಮೈಕಲ್ ಮಧುಸೂದನ್ ದತ್ ಅವರ ಸಿಸ್ಟರ್. ಇವರು ಇಂಡಿಯನ್ ಇಂಗ್ಲೀಷ್ ಅಂದರೆ ಮೊದಲನೇ ಇಂಗ್ಲೀಷ ಕವಯಿತ್ರಿ ಅಂಥೇಳಿ ಇವ್ರಿಗೆ ಕರಿತೀವಿ. ಇವರು ಮೈಕಲ್ ಮಧುಸೂದನ್ ದತ್ ಅವ್ರ ಸಿಸ್ಟರ್ ಅಂತ ಹೇಳಿದೆ. ಶಿ ಹ್ಯಾಸ್ ರಿಟನ್ ಬೋತ್ ಫ್ರೆಂಚ್ ಆ್ಯಂಡ್ ಇಂಗ್ಲೀಷ್ ಪೋಯಮ್ಸ್. ಇವರು ಫ್ರೆಂಚ್ ಮತ್ತು ಇಂಗ್ಲೀಷ್ ಪೋಯಮ್ ಎರಡು ಕವಿತೆಗಳನ್ನು ಬರೆದಾರ. ಶಿ ರೋಟ್ 200 poems in French language. She was proud of Indian life and culture. Her poems are highly philosophical. She was influenced by John Keats. She was a major writer. ಇವರೇನಪ್ಪ ಅಂದ್ರೆ 200ಕ್ಕೂ ಹೆಚ್ಚು ಫ್ರೆಂಚ್ ಭಾಷೆಯಲ್ಲಿ ಕವನಗಳನ್ನು ಬರೀತಾರೆ. ಇವರಿಗೆ ಭಾರತೀಯರ ಜೀವನ ಹಾಗೂ ಅವರ ಕಲ್ಚರ್ ಬಗ್ಗೆ ಬಹಳ ಹೆಮ್ಮೆ ಇರ್ತೈತಿ. ಹರ್ ಪೋಯಮ್ಸ್ ಆರ್ ಹೈಲಿ ಫಿಲಾಸಫಿಕಲ್. ಅವರ ಕವಿತೆಗಳು ಯಾವ ರೀತಿಯಪ್ಪ ಅಂದ್ರೆ ಹೈಲಿ ಫಿಲಾಸಫಿಕಲ್ ಇರ್ತಾವಂದ್ರೆ ತತ್ವಶಾಸ್ತ್ರವನ್ನು ಹೊಂದಿರ್ತದೆ. ಶಿ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಜಾನ್ ಕೀಟ್ಸ್. ಶಿ ವಾಸ್ ಮೇಜರ್ ರೈಟರ್. ಇವರು ಯಾರಿಂದ ಪ್ರಭಾವಿತರಾಗಿರ್ತಾರೆ ಅಂದರೆ ಜಾನ್ ಕೀಟ್ಸ್ ಅವರಿಂದ ಪ್ರಭಾವಿತರಾಗಿರ್ತಾರೆ. ಇವರು ಒಬ್ಬ ಪ್ರಮುಖ ರೈಟರ್ ಅಂತ ನಾವು ಹೇಳ್ಬೋದು. ಹರ್ ಇಂಪಾರ್ಟೆಂಟ್ ವರ್ಕ್ಸ್ ಆರ್ ಏನ್ಸಿಯಂಟ್ ಬ್ಯಾಲೆಡ್ ಆ್ಯಂಡ್ ಲೆಜೆಂಡ್ಸ್ ಆಫ್ ಹಿಂದೂಸ್ತಾನ್, ಲಕ್ಷ್ಮಣ್, ಸೀತಾ, ದ ಟ್ರೀ ಆಫ್ ಲೈಫ್, ಸಾವಿತ್ರಿ, ಓವರ್ ಕೆಜುರಿನ ಟ್ರೀ. ಇವೆಲ್ಲ ಇವರು ವರ್ಕ್ಸ್ ಬರ್ತಾವ. ನೆಕ್ಸ್ಟ್ ಆಫ್ಟರ್ ದ್ಯಾಟ್ ಸರೋಜಿನಿ ನಾಯ್ಡು 1879 to 1949. She was one of the great poetess. She known as Nightingale of India. ಅಂದ್ರೆ ಏನಪ್ಪ ಸರೋಜಿನಿ ನಾಯ್ಡು ಅವರು. ಇವ್ರಿಗೆ ಏನಂತ ಕರೀತಾರೆ, ಒಬ್ಬ ಪ್ರಮುಖ ಕವಯಿತ್ರಿ. ಹಾಗೆ ಇವರಿಗೆ ಗಾನಕೋಗಿಲೆ ಅಂಥೇಳಿ, ಭಾರತೀಯ ಗಾನಕೋಗಿಲೆ ಅಂಥೇಳಿ ಕರೀತಾರೆ. ಹರ್ ರೈಟಿಂಗ್ ಬೇಸ್ಡ್ ಆನ್ ರೊಮ್ಯಾಂಟಿಸಿಸಮ್. ಸಿ ಡೀಲ್ಸ್ ವಿತ್ ನೇಚರ್ ಆ್ಯಂಡ್ ಕಂಟ್ರಿ. ಇವರ ಲೇಖನಗಳು ಕವಿತೆಗಳು ಹೆಂಗಿರ್ತಿದ್ವು ಅಂದ್ರೆ ಯಾವುದ್ರ ಮೇಲೆ ಬೇಸ್ಡ್ ಇರ್ತಿದ್ವು ಅಂದ್ರೆ ರೊಮ್ಯಾಂಟಿಸಿಸಮ್ ಅಂದರೆ ಭಾವನಾತ್ಮಕ ಕವಿತೆಗಳು ಇರ್ತಿದ್ವು. ಆಮೇಲೆ ಥೀಮ್ಗಳು ಏನಿರ್ತಿದ್ವು ಅಂದ್ರೆ ನಿಸರ್ಗದ ಬಗ್ಗೆ, ದೇಶದ ಬಗ್ಗೆ ಇರ್ತಿತ್ತು. ಶಿ ರೋಟ್ ಸಮ್ ಪೋಯಮ್ಸ್ ಇನ್ ಇಂಡಿಯನ್ ಥೀಮ್ಸ್. ಶಿ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಜಾನ್ ಕೀಟ್ಸ್. ಇವರು ಇಂಡಿಯನ್ ಥೀಮ್ ಒಳಗೆ ಕೆಲವೊಂದು ಪೋಯಮ್ಮ ಬರೀತಾರೆ. ಆಮೇಲೆ ಇವರು ಜಾನ್ ಕೀಟ್ಸ್ ಅವರಿಂದ ಪ್ರಭಾವಿತರಾಗಿದ್ದರು. ಶಿ ಡೀಲ್ಸ್ ವಿತ್ ದ ಪ್ರಾಬ್ಲಮ್ ಆಫ್ ಇಂಡಿಯನ್ ವುಮನ್ ಇನ್ ಟ್ರೆಡಿಷ್ನಲ್ ಸೊಸೈಟಿ. ಇವರು ಏನಪ್ಪ ಅಂದ್ರೆ ಭಾರತೀಯ ಮಹಿಳೆಯು ಯಾವ ರೀತಿ ನಮ್ಮ ಸಮಾಜದಲ್ಲಿ ಭಾರತೀಯ ಮಹಿಳೆಯ ಸ್ಥಾನಗಳು ಏನೇನದಾವ ನಮ್ಮ ಸಮಾಜದಲ್ಲಿ ಅದ್ರ ಬಗ್ಗೆ ತಮ್ಮ ಕವನದಲ್ಲಿ ಹೇಳ್ತಾರೆ. ಹರ್ ಇಂಪಾರ್ಟೆಂಟ್ ವರ್ಕ್ಸ್ ಆರ್ ದ ಗೋಲ್ಡನ್ ಥ್ರೆಶೋಲ್ಡ್, ದ ಬರ್ಡ್ ಆಫ್ ಟೈಮ್, ದ ಬ್ರೋಕನ್ ವಿಂಗ್, ದ ವಂಡರಿಂಗ್ ಸಿಂಗರ್, ದ ಇಂಡಿಯನ್ ಡ್ಯಾನ್ಸರ್, ಬುದ್ಧ ಸೀಟೆಡ್ ಆನ್ ಲೋಟಸ್. ಇದು ಲಿರಿಕ್ ಪೋಯಮ್ ಬರ್ತದೆ. ನೆಕ್ಸ್ಟ್ ಆಫ್ಟರ್ ದ್ಯಾಟ್ ರವೀಂದ್ರನಾಥ್ ಟ್ಯಾಗೋರ್ 1861 to 1941. He was greatest pre-independent Indian poet ever. Seems remember his name Geetanjali. His name popular known today. National anthem. He won Nobel Prize. ಇಲ್ಲೇನಪ್ಪ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಇವರೇನಪ್ಪ ಅಂದ್ರೆ ಒಬ್ಬ ಪ್ರಸಿದ್ಧ ಕವಿ. ಯಾವುದು ಸ್ವತಂತ್ರ
ಪೂರ್ವ ಪ್ರಸಿದ್ಧ ಕವಿ ಯಾರು? ರವೀಂದ್ರನಾಥ್ ಟ್ಯಾಗೋರ್. ಇವರು ಗೀತಾಂಜಲಿ ಅನ್ನೋ ಒಂದು ಕೃತಿ ಕೇಳಿದೆವಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಹೆಸರು ನಮಗೆ ನೆನಪು ಆಗೇ ಆಗ್ತದೆ. ಆಮೇಲೆ ಇದು ಬಹಳ ಪ್ರಸಿದ್ಧ ಕೃತಿನೂ ಐತಿ, ನಿಮಗೆಲ್ಲ ಗೊತ್ತೇ ಐತಿ. ಆಮೇಲೆ ನಮ್ಮ ಈಗಿನ ಪ್ರಸ್ತುತ ರಾಷ್ಟ್ರಗೀತೆಯನ್ನು ಬರೆದವ್ರು ಯಾರು? ಯಾರು? ರವೀಂದ್ರನಾಥ್ ಟ್ಯಾಗೋರ್ ಅವರು. ಆ ಗೀತಾಂಜಲಿ ಅನ್ನೋ ಕೃತಿಗೆ ನೊಬೆಲ್ ಪ್ರೈಸ್ ಸಿಕ್ಕೈತೆ ಅನ್ನೋದು ಗೊತ್ತದೆ. ಗಾಂಧೀಜಿ ಕಾಲ್ಡ್ ಗುರುದೇವ. ಇವ್ರಿಗೆ ಏನಂತ ಕರಿತಿದ್ರಪ್ಪ ಅಂದ್ರೆ ಗಾಂಧೀಜಿ ಇವರಿಗೆ ಗುರುದೇವ ಅಂತ ಕರಿತಿದ್ರು. He wrote many poems in Bengal. He wrote Bangladesh's national song. His poems highly religious, spiritual themes. He is also king of peaceful night. ಇವರು ಬಂಗಾಳಿ ಭಾಷೆಯಲ್ಲಿ ಬಹಳಷ್ಟು ಕವನಗಳನ್ನು ಬರೆದಾರ. ಆಮೇಲೆ ಇವರು ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನು ಬರೆದಾರ. ಇವರ ಕವಿತೆಗಳು ಹೆಂಗಿರ್ತಿದ್ವು ಅಂದ್ರೆ ರಿಲಿಜಿಯಸ್ ಇರ್ತಿದ್ವು, ಆಮೇಲೆ ಅಧ್ಯಾತ್ಮವನ್ನು ಹೊಂದಿರ್ತಿತ್ತು, ದೈವಿ ಗುಣ ರಿಲೇಟೆಡು ಇರ್ತಿತ್ತು ಅಂತ ಹೇಳ್ತಾರೆ. ಆಮೇಲೆ ಇವರು ಕಿಂಗ್ ಆಫ್ ಪೀಸ್ಫುಲ್ ನೈಟ್ ಅಂತ ಕರಿತಿದ್ರು. ಹೀಸ್ ಇಂಪಾರ್ಟೆಂಟ್ ಪೋಯಮ್ಸ್ ಆರ್ ಗೀತಾಂಜಲಿ. ಇದು ಗೀತಾಂಜಲಿ ಕೃತಿಗೆ ನೊಬೆಲ್ ಪ್ರೈಸ್ ಸಿಕ್ತು ಯಾವಾಗ? 1913. ಆಮೇಲೆ ಗಾರ್ಡ್ನರ್, ಇದು ಇವರ ಮಾಸ್ಟರ್ ಪೀಸ್ ವರ್ಕ್ ಅಂತೂ ಕರೀತಾರೆ. ದ ಕ್ರಿಸೆಂಟ್ ಮೂನ್, ಇದು ಸಿಂಬಾಲಿಕ್ ಪೋಯಮ್. ಆಮೇಲೆ ಸ್ಟ್ರ್ಯಾಬರ್ಸ್, ಆಮೇಲೆ ಲವರ್ಸ್ ಗಿಫ್ಟ್ ಆ್ಯಂಡ್ ಲಾಸ್ಟ್ಲಿ ದ ಫಗ್ಯೂಟಿವ್. ಇಷ್ಟು ಇವ್ರ ಕೃತಿಗಳು ಬರ್ತಾವೆ. ನೆಕ್ಸ್ಟ್ ಮನಮೋಹನ್ ಘೋಷ್. ಹಿ ವಾಸ್ ಎ ಬ್ರದರ್ ಆಫ್ ಅರಬಿಂದೋ. ಹೀಸ್ ಪೋಯಮ್ಸ್ ಥೀಮ್ಸ್ ಈಸ್ ಲವ್, ಡೆತ್ ಆ್ಯಂಡ್ ಸೌಲ್. ದೇರ್ ಈಸ್ ನೋಟ್ ಆಫ್ ಶಾರ್ಟ್ನೆಸ್ ಇನ್ ಹೀಸ್ ಪೋಯಟ್ರಿ. ಇಲ್ಲೇನಪ್ಪ ಅಂದ್ರೆ ಮನಮೋಹನ್ ಘೋಷ ಇವರೇನು ಅರಬಿಂದೋ ಅಂಥೇಳಿ ಬರ್ತಾರೆ, ಅವರ ಬ್ರದರ್ ಅಂದರೆ ಅಣ್ಣ ಇರ್ತಾರೆ ಇವರು. ಇವರ ಪದ್ಯದ ಥೀಮ್ಗಳು ಏನಿರ್ತಿದ್ವಪ್ಪ ಅಂದ್ರೆ ಪ್ರೀತಿ, ಸಾವು ಮತ್ತು ಆತ್ಮದ ಬಗ್ಗೆ ಈ ರೀತಿ ಥೀಮ್ಗಳನ್ನು ಯೂಸ್ ಮಾಡಿ ಇವರು ಪೋಯಮ್ಮ ಬರೀತಿದ್ರು. ಇವರ ಕವಿತೆಗಳಲ್ಲಿ ಏನಿರ್ತಿತ್ತಪ್ಪ ಅಂದ್ರೆ ನೋಟ್ ಆಫ್ ಶಾರ್ಟ್ನೆಸ್ ಅನ್ನು ಇರ್ತಿತ್ತು. ಹೀಸ್ ವರ್ಕ್ಸ್ ಆರ್ ಲವ್ ಸಾಂಗ್ ಆ್ಯಂಡ್ ಎಲಿಜಿ, ಮೈ ವೇ, ಇಮ್ಮಾರ್ಟಲ್ ಇವ್, ಆರ್ಫಿಕ್ ಮಿಸ್ಟ್ರೆಸ್. ಇವು ಮನಮೋಹನ್ ಘೋಷ್ ಅವರ ವರ್ಕ್ಸ್ ಬರ್ತಾವೆ. ನೆಕ್ಸ್ಟ್ ಅರಬಿಂದೋ 1872 to the 1951. He was one of the greatest Indian English poets. He wrote philosophic poetry. He was a mystic poet. ಇವರೇನಪ್ಪ ಅಂದ್ರೆ ಇಂಡಿಯನ್ ಇಂಗ್ಲೀಷ್ ಪೋಯಟ್ ಒಳಗೆ ಇವರು ಒಬ್ಬ ಪ್ರಮುಖ ಕವಿ ಅದಾರ, ನಮ್ಮ ಭಾರತೀಯ ಪ್ರಮುಖ ಕವಿ. ಇವರು ಯಾವ ರೀತಿ ಅಂದ್ರೆ ತತ್ವಶಾಸ್ತ್ರದ ರಿಲೇಟೆಡ್ ಪೋಯಮ್ಸನ್ನು ಬರಿತಿದ್ರು. ಇವರು ಪೋಯಮ್ ಹೆಂಗಿರ್ತಿದ್ರು? ಫಿಲಾಸಫಿಕ್ ಥೀಮ ಇರ್ತಿದ್ವು. ಇವರಿಗೆ ಮಿಸ್ಟಿಕ್ ಪೋಯಟ್ ಅಂತೂ ಕರಿತೀವಿ. ಇವರು ಇಂಪಾರ್ಟೆಂಟ್ ವರ್ಕ್ಸ್ ಅಂದ್ರೆ ಲೈಫ್ ಡಿವೈನ್, ದ ಹ್ಯೂಮನ್ ಸೈಕಲ್, ದ ಬರ್ಡ್ ಆಫ್ ಫೈರ್, ರೋಸ್ ಆಫ್ ಗಾಡ್, ಟೈಗರ್ ಆಫ್ ದಿ ಡಿಯರ್, ನೈಟ್ ಬೈ ದಿ ಸೀ, ಲವ್ ಆ್ಯಂಡ್ ಡೆತ್, ಸಾವಿತ್ರಿ ಆ್ಯಂಡ್ ಎಪಿಕ್. ಇವರು ಇಂಪಾರ್ಟೆಂಟ್ ವರ್ಕ್ಸ್ ಬರ್ತಾವೆ. ನೆಕ್ಸ್ಟ್ ಲಾಸ್ಟ್ಲಿ ವಿ ಸಿ ದ ಪ್ರೀ-ಇಂಡಿಪೆಂಡೆನ್ಸ್ ಇಂಡಿಯನ್ ಇಂಗ್ಲೀಷ್ poets foundation, introduction and themes gave by these 8 poets. The main themes are religious, philosophical, nature, love, realistic. These are poets wrote a great poem. ಇಲ್ಲೇನಪ್ಪ ಅಂದ್ರೆ ಸ್ವತಂತ್ರ ಪೂರ್ವ ಇಂಗ್ಲೀಷ್ ಕವನಗಳಲ್ಲಿ ನಾವೇನು ನೋಡ್ತೀವಪ್ಪ ಅಂದ್ರೆ ಅಲ್ಲಿ ಕವನಗಳಿಗೆ ತಳಪಾಯ ಹಾಕಿದ್ದವರೇ ಯಾರು? ಈ ಕವಿಗಳು ಅಂತ ಹೇಳ್ತೀವಿ. ಅಲ್ಲೇನಂದ್ರೆ ಈ ಎಲ್ಲ ಕವಿಗಳು ತಮ್ಮ ಈ ರೀತಿ ಮೇನ್ ಥೀಮ್ಗಳನ್ನು ಯೂಸ್ ಮಾಡ್ತಿದ್ರು. ರಿಲಿಜಿಯಸ್ ಥೀಮ್, ಫಿಲಾಸಫಿಕಲ್, ನೇಚರ್, ಲವ್, ರಿಯಲಿಸ್ಟಿಕ್. ಅಂದ್ರೆ ರಿಯಲಿಸ್ಟಿಕ್ ಪ್ರೀತಿ, ನಿಸರ್ಗ ಮತ್ತು ನೈಜತೆ ಇವೆಲ್ಲ ಅವರ ತತ್ವಶಾಸ್ತ್ರ, ಆಮೇಲೆ ಆಧ್ಯಾತ್ಮ ಇವೆಲ್ಲ ಥೀಮ್ಗಳನ್ನು ಯೂಸ್ ಮಾಡಿ ಈ ಕವಿಗಳೆಲ್ಲ ತಮ್ಮ ಪೋಯಮ್ಗಳನ್ನು ಬರೀತಿದ್ರು ಅಂತ ನಾವು ಹೇಳ್ತೀವಿ.
So students, in this class we studied about pre-independence Indian English poetry. Next class we will study another topic. Okay, thank you.